ಕನ್ನಡ ಅಲ್ಲಿ ಏನಾಗಿತ್ತು ಅನ್ನೋದನ್ನು ಜನರ ಮುಂದೆ ತೆರೆದಿಟ್ಟಿತ್ತು. ಈಗ ಆ ಪೊಲೀಸರನ್ನು ಸಸ್ಪೆಂಡ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ಕೂಡ, ಆ ಹುಡುಗಿ ಸಾವಿಗೆ ನ್ಯಾಯ ಸಿಗೋವರೆಗೂ ಕೂಡ ಆ ಕುಟುಂಬದ ಜೊತೆಗಿರುತ್ತೆ. ಈಗ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಶ್ರೀಗಳು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ ತಮಗೆ. ನಮಸ್ತೆ. ಹುಬ್ಬಳ್ಳಿಯಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ಆಗ್ತಾ ಇದೆ, ಬಹಳ ನೋವಿನ ವಿಚಾರ. ತಾವು ಹೋಗಿದ್ರಿ, ಅವ್ರ ಮನೆಯವ್ರಿಗೆ ಸಾಂತ್ವನ ಹೇಳಿದ್ರಿ, ಏನಂದ್ರು ಗುರುಗಳೇ ಮನೆಯವರು? ಹೌದು, ಮನೆಯವರು ತುಂಬ ನೊಂದಿದ್ದಾರೆ. ನೊಂದು ಒಬ್ಬ ತಾಯಿ ಮಗಳನ್ನು ಸಾಕಿ ಸಲುಹಿ ವಾತ್ಸಲ್ಯವನ್ನು ಧಾರೆ ಎರೆದಂಥ ಒಬ್ಬ ತಾಯಿಗೆ ಕರುಳು ಬಹುಶಃ ಕಿತ್ತು ಬರೋ ರೀತಿ ಒಳಗೆ ಅವರ ಆಕ್ರಂದನ ಇತ್ತು. ಹೌದು, ಅವರಿಗೆ ಸಾಂತ್ವನ ಎಷ್ಟು ಹೇಳಿದ್ರೂ ಕೂಡ ಅದು ಕಡಿಮೆ ಆಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರ ಒಂದು ಆಕ್ರಂದನ, ನೋವು, ಆ ನೋವಿನ ಮಡುವಿನಲ್ಲಿ ನಿನ್ನೆ ಅಂಜಲಿ ರಕ್ತದ ಮಡುವಿನಲ್ಲಿದ್ದರೆ ಇವತ್ತು ಕುಟುಂಬದವರೆಲ್ಲರೂ ಕೂಡ ನೋವಿನ ಮಡುವಿನಲ್ಲಿ ಇವತ್ತು ಬಿದ್ದು ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಅಂಥವರಿಗೆ ಒಂದು ಸಾಂತ್ವನ ಹೇಳೋ ಸಲುವಾಗಿ ನಾವು ಎಲ್ಲ ಮಠಾಧೀಶರು ಒಂದು 3-4 ಜನ ಕೂಡ್ಕೊಂಡು ಹೋಗಿದ್ದೆವು. ಹೇಳಿದಾಗ ಎಷ್ಟು ಸಮಾಧಾನ ಹೇಳಿದರೂ ಕೂಡ ಸಮಾಧಾನ ಆಗೋ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಆದ್ದರಿಂದ ಇಂಥ ಘಟನೆಗಳು ಮೇಲಿಂದ ಮೇಲೆ ಆಗಬಾರ್ದು. ಯಾಕೆಂದರೆ ಅಂದು ನೇಹಾ ಕೊಲೆ, ನಿನ್ನೆ ಅಂಜಲಿ ಕೊಲೆ, ಮತ್ತೆ ನಾಳೆ ನಾಡಿದ್ದು ಮತ್ತಾರ್ದೋ ಕೊಲೆ. ಇಲ್ಲಿ ಕಾನೂನಿನ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಭೀತಿ ಇಲ್ಲಲಾರ್ದಂಗೆ ಆಗಿದೆ. ಕಾನೂನು ಅತ್ಯಂತ ಬಿಗಿಯಾಗಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಬಹು ಎಚ್ಚರಿಕೆಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಹಿಂಸೆ ಈ ನೆಲದ ಗುಣ ಆಗಬಾರ್ದು. ಅಹಿಂಸೆ, ದಯೆ, ಕರುಣೆ ಈ ನೆಲದ ಗುಣ ಆಗಬೇಕು. ಅದೇ ನಮ್ಮ ಕಾನೂನು, ಅದೇ ನಮ್ಮ ಧರ್ಮ. ಈ ನಿಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಚಾನಲ್ಲು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ಜನರ ಮಧ್ಯದಲ್ಲಿ ಹೋಗಿ ಇಂಥ ಅಭಿಯಾನಗಳನ್ನು ಪ್ರಾರಂಭಿಸಿ ಅದಕ್ಕೆ ಭಾಳಷ್ಟು ಒಂದು ಕಾನೂನಿನ ಒತ್ತು ಸರ್ಕಾರವನ್ನು ಎಚ್ಚರಿಸೋ ಕೆಲಸ ಇರಬಹುದು. ಎಲ್ಲಿ ತಪ್ಪಾಗಿದೆ ಅದನ್ನು ಮತ್ತೆ ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ತಿಳಿಸುವ ಪ್ರಯತ್ನ ಇರ್ಬೋದು. ಇದನ್ನು ಮಾಡುವ ಮೂಲಕ ಮತ್ತೊಮ್ಮೆ ಇಂಥ ಘಟನೆಗಳು ಜರುಗಲಾರದ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಅಭಿಯಾನ ಏನು ಪ್ರಾರಂಭಿಸಿದೆ ಇದನ್ನು ನೋಡಿ ನಮಗೆ ತುಂಬ ಸಂತೋಷವಾಗಿದೆ. ಗುರುಗಳೇ, ನೇಹಾ ಕೊಲೆ ಆಗಿರ್ಬೋದು, ಅಂಜಲಿ ಕೊಲೆ ಆಗಿರ್ಬೋದು, ಎರಡೂ ಕೂಡ ರಾಕ್ಷಸಿ ಕೃತ್ಯ. ಇದು ಎತ್ತ ಸಾಗುತ್ತಿದೆ ಯುವ ಸಮುದಾಯ ಗುರುಗಳೇ, ಹುಬ್ಬಳ್ಳಿಯಲ್ಲಿ ಅದರಲ್ಲೂ ಕೂಡ. ಹೌದು, ರಾಕ್ಷಸಿ ಪ್ರವೃತ್ತಿ ಇದು ಬೆಳೀಬಾರ್ದು. ಇದು ಬಹಳ ಅಮಾನವೀಯವಾದಂತಹ, ನಾವು ಊಹೆನೂ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದಂತಹ ಒಂದು ಕೃತ್ಯ ಇದು. ಇಂತಹ ಕೃತ್ಯಗಳು ಯುವ ಜನರಲ್ಲಿ ಬೆಳೀಬಾರ್ದು. ಇಂಥ ಮನೋಭಾವನೆ ಯುವ ಜನರಲ್ಲಿ ಬೆಳೀಬಾರ್ದು. ಯಾಕೆಂದರೆ ಯುವಕರೆಲ್ಲರೂ ಕೂಡ ಇವತ್ತು ಎಜುಕೇಷನ್ ತಗೊಳ್ತಾ ಇದ್ದಾರೆ. ಇವತ್ತು ಎಜುಕೇಷನ್ ಅಂತಂದರೆ ದಯೆ, ಅನುಕಂಪೆ, ನೀತಿ ಇದೆಲ್ಲದನ್ನು ಕೂಡ ನಾವು ನಮ್ಮ ಮನಸ್ಸಿನ ಒಂದು ಸಂಸ್ಕಾರಕ್ಕೆ ಒಳಪಡಿಸಿಕೊಳ್ತಕ್ಕಂಥದ್ದು. ಈ ರೀತಿ ಒಳಗೆ ಯುವಜನತೆ ಬೆಳೆಯಬೇಕೇ ಹೊರತು ಇದರ ವಿರುದ್ಧವಾದ ದಿಕ್ಕಿನಲ್ಲಿ ಯುವ ಮನಸ್ಸುಗಳು ಆಕ್ರೋಶಕ್ಕೆ ಅಥವಾ ಕ್ರೌರ್ಯಕ್ಕೆ ಒಳಗಾಗಬಾರ್ದು. ಆ ನಿಟ್ಟಿನಲ್ಲಿ ಮಾಧ್ಯಮಗಳಿರ್ಬೋದು, ಸರ್ಕಾರ ಅಥವಾ ಕಾನೂನು ಇರ್ಬೋದು, ಧರ್ಮಗುರುಗಳಿರ್ಬೋದು, ಜಾಗೃತಿಯನ್ನು ಮಾಡಬೇಕಾಗ್ತದೆ. ಗುರುಗಳೇ, ಒಂದು ಕಡೆಯಲ್ಲಿ ಕಾನೂನನ್ನು ಕಾಪಾಡಬೇಕಾದಂಥ ಪೊಲೀಸರಿಗೆ ಮಾಹಿತಿ ಇದ್ದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡಿದ್ರು ಅನ್ನುವ ಆರೋಪ. ಮತ್ತೊಂದು ಕಡೆಯಲ್ಲಿ
ಪದೇ ಪದೇ ಆ ರೀತಿ ಘಟನೆಗಳು ನಡೀತಾ ಇದ್ರು ಕೂಡ ಗೃಹ ಇಲಾಖೆ ಏನು ಮಾಡ್ತಿದೆ ಅನ್ನೋದು ಒಂದು ಪ್ರಶ್ನೆ. ಹೀಗೆಲ್ಲ ಇರುವಾಗ ತಾವು ಏನು ಹೇಳ್ತೀರಿ ಸರ್ಕಾರಕ್ಕೆ ಗುರುಗಳೇ? ಹೌದು, ಇಲ್ಲ, ಸರ್ಕಾರ ತುಂಬ ಜವಾಬ್ದಾರಿಯಿಂದ ಇದರಲ್ಲಿ ತನ್ನ ಲಕ್ಷ್ಯವನ್ನು ಕೊಡಬೇಕು. ಜವಾಬ್ದಾರಿಯನ್ನು ಸಂಪೂರ್ಣ ಲಕ್ಷ್ಯ ಕೊಟ್ಟು ಇದನ್ನು ನಿರ್ವಹಣೆ ಮಾಡಬೇಕು. ಕಾನೂನು ದೇವ ಪೂಜೆಗಿಂತಲೂ ಕೂಡ ಪವಿತ್ರವಾದಂಥದ್ದು. ಆದ್ದರಿಂದ ಧರ್ಮಕ್ಕಿಂತ ಶ್ರೇಷ್ಠವಾದದ್ದು ಕಾನೂನು. ಇಂತಹ ಕಾನೂನಿನ ಒಂದು ನಿರ್ವಹಣೆ ಏನೈತಲ್ಲ, ಅದು ಸರ್ಕಾರದ ಬಹುದೊಡ್ಡ ಜವಾಬ್ದಾರಿ. ಇಂತಹ ಜವಾಬ್ದಾರಿಯನ್ನು ಸರ್ಕಾರ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗ್ತದೆ ಮತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕಾಗ್ತದೆ, ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಅನ್ನೋದೇ ನಮ್ಮ ಒಂದು ಸೂಚನೆಯಾಗಿದೆ ಅಥವಾ ಮಾತು. ಧನ್ಯವಾದ ಗುರುಗಳೇ. ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಇಷ್ಟೊತ್ತು ಮಾತಾಡಿದ್ರಿ, ಅವ್ರ ಮನೆಯವ್ರಿಗೆ ಹೋಗಿ ಸಾಂತ್ವನ ಹೇಳಿ ಬಂದ್ರಿ, ಅವ್ರ ನೋವಿನಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಇಷ್ಟೊತ್ತು ಇದ್ದಿದ್ದಕ್ಕೆ. ನೋಡಿ, ಗುರುಗಳೆಲ್ಲ ಹೋಗ್ತಾ ಇದ್ದಾರೆ, ಹೋಗಿ ಅವರ ಮನೆಯವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ, ಮಗಳನ್ನು ಕಳ್ಕೊಂಡಿದ್ದಾರೆ. ನಿನ್ನೆ ರಕ್ತದ ಮಡುವಿನಲ್ಲಿ ಅಂಜಲಿ ಮಲಗಿದ್ರೆ ಇವತ್ತು ನೋವಿನ ಮಡುವಿನಲ್ಲಿ ಅವರ ಇಡೀ ಕುಟುಂಬ ಇದೆ ಅಂಥೇಳಿ ಗುರುಗಳು ಹೇಳ್ತಾ ಇದ್ರು. ಸತ್ಯ ಖತ್ರಾದ ಮಾತ ಇದು. ರಿಪಬ್ಲಿಕ್ ಕನ್ನಡ ಆ ಹೆಣ್ಣು ಮಗುವಿನ ಸಾವಿಗೆ ನ್ಯಾಯ ಸಿಗೋವರೆಗೂ ಕೂಡ ಬಿಡೋದಿಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂಥೇಳಿ ಏನು ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸರು ನಿರ್ಲಕ್ಷ್ಯದ ಬಗ್ಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಗೃಹ ಇಲಾಖೆ